ಓಂ ಶಾಂತಿ. ನೀವು ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣರು ಈಗ ಈಶ್ವರನ ಮಡಿಲಿಗೆ ಬಂದಿದ್ದೀರಿ. ಈಗ ನೀವು ಮನುಷ್ಯರಿಂದ ದೇವತೆಗಳಾಗಬೇಕೆಂದರೆ ದೈವಿ ಗುಣಗಳು ಬೇಕು. ಇಡೀ ದಿನದ ದಿನಚರಿಯಲ್ಲಿ ಯಾವುದೇ ಪಾಪಕರ್ಮವಾಗದಂತೆ ಸಂಪಾಲನೆ ಮಾಡಿಕೊಳ್ಳಬೇಕಾಗಿದೆ. ಏಕೆಂದರೆ ನಿಮ್ಮ ಮುಂದೆ ತಂದೆಯು ಧರ್ಮರಾಜನ ರೂಪದಲ್ಲಿ ನಿಂತಿದ್ದಾರೆ. ಯಾವುದೇ ಮನುಷ್ಯರಿಗಾಗಲಿ ಅಥವಾ ದೇವತೆಗಳಿಗಾಗಲಿ ಭಗವಂತನೆಂದು ಹೇಳಲಾಗುವುದಿಲ್ಲ. ಇಲ್ಲಿ ಕುಳಿತುಕೊಂಡಾಗ ನಾವು ಸಂಗಮಯುಗಿ ಬ್ರಾಹ್ಮಣರೆಂದು ಬುದ್ಧಿಯಲ್ಲಿರುತ್ತದೆ. ನಾವು ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣರೆಂಬುದನ್ನು ಸದಾ ಪದೇ ಪದೇ ಮರೆತು ಹೋಗುತ್ತಾರೆ. ಇದು ಬುದ್ಧಿಯಲ್ಲಿದ್ದರೂ ಸಹ ಅಹೋ ಸೌಭಾಗ್ಯ, ಯಾವಾಗಲೂ ನಂಬರ್ ವಾರ್ ಇದ್ದೇ ಇರುತ್ತಾರೆ. ಮೊದಲು ಏನು ಪಾಪ ಮಾಡುತ್ತಿದ್ದೀರೋ ಅದಕ್ಕೆ 1ಕ್ಕೆ 10% ಏರುತ್ತಿತ್ತು. ಈಗಂತೂ 100ರಷ್ಟು ಇರುತ್ತದೆ. ಏಕೆಂದರೆ ಈಶ್ವರನ ಮಡಿಲಿಗೆ ಬಂದ ಮೇಲೂ ಪಾಪ ಮಾಡುತ್ತಾರೆ. ಈಗ ಪುರುಷೋತ್ತಮರಾಗುವ ಯಾತ್ರೆಯಲ್ಲಿದ್ದೇವೆ ಎಂಬುದನ್ನು ಬಹಳ ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಇದು ನೆನಪಿದ್ದರೂ ಸಹ ಮನ್ಮನಾಭಾವವಾಯಿತು. ತಂದೆಯು ತಿಳಿಸುತ್ತಾರೆ, ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡಿ ಹೋಗುತ್ತೇನೆ ಮತ್ತು ನಿಮ್ಮನ್ನು ಪತಿತರನ್ನಾಗಿ ಯಾರು ಮಾಡುತ್ತಾರೆ? ರಾವಣ. ಭಾರತವು ಪಾವನವಾಗಿತ್ತು, ಅದು ಈಗ ಪತಿತವಾಗಿದೆ. ಮತ್ತೆ ಪಾವನವಾಗಬೇಕಾಗಿದೆ. ಪಾವನವನ್ನಾಗಿ ಮಾಡಲು ಪತಿತ ಪಾವನ ತಂದೆಯೇ ಬರಬೇಕಾಗುತ್ತದೆ. ಎಲ್ಲರ ಶರೀರ ಮತ್ತು ಈ ಹಳೆಯ ಪ್ರಪಂಚವು ವಿನಾಶವಾಗುತ್ತದೆ. ನಂಬರ್ ವಾರ್ ಪುರುಷಾರ್ಥದನುಸಾರ ಈ ರಹಸ್ಯವು ನಿಮ್ಮ ಬುದ್ಧಿಯಲ್ಲಿದೆ. ನಾವೇ ಪೂಜ್ಯರು ಮತ್ತು ನಾವೇ ಪೂಜಾರಿಗಳು. ಈ ಮಂತ್ರವು ಬಹಳ ಚೆನ್ನಾಗಿದೆ. ಇದನ್ನು ಅವರು ಆತ್ಮವೇ ಪರಮಾತ್ಮನೆಂದು ಹೇಳಿಬಿಟ್ಟಿದ್ದಾರೆ. ಏನೆಲ್ಲವನ್ನೂ ಹೇಳುವರೋ ಎಲ್ಲವೂ ತಪ್ಪಾಗಿದೆ. ದೇಹಾಭಿಮಾನಿಗಳಾಗುವುದರಿಂದ ಕಳ್ಳತನ, ಸುಳ್ಳಿಗೆ, ಸುಳ್ಳು ಹೇಳುವುದು, ಪಾಪ ಮಾಡುವುದು ಇವೆಲ್ಲವೂ ಚಟಗಳಾಗಿ ಬಿಡುತ್ತವೆ. ಜೋರಾಗಿ ಮಾತನಾಡುವುದು ಸಹ ಹವ್ಯಾಸವಾಗಿ ಬಿಡುತ್ತದೆ. ನೀವು ಸಹ ಪ್ರಾಣಿಗಳ ಸಮನರಾಗಿದ್ದೀರಿ. ಆದ್ದರಿಂದಲೇ ನನ್ನನ್ನು ಸಹ ಮೀನು, ಮೊಸಳೆಯ ಅವತಾರ, ವರಾವತಾರ ಎಂದು ಹೇಳಿಬಿಡುತ್ತೀರಿ. ನಿಮ್ಮ ಚಟುವಟಿಕೆಯು ಹೇಗಿದೆಯೋ ಅದಕ್ಕಿಂತಲೂ ನನ್ನನ್ನು ಕೀಳು ಮಾಡಿಬಿಟ್ಟಿದ್ದೀರಿ. ಅರ್ಧಕಲ್ಪ ಭಕ್ತಿ ಮಾಡಿದ್ದೀರಿ. ಈಗ ನನ್ನ ಮತದಂತೆ ನಡೆಯಲಿಲ್ಲವೆಂದರೆ ಶಿಕ್ಷೆಯು ಇನ್ನೂ ಹೆಚ್ಚಾಗುವುದು. ಆದ್ದರಿಂದ ಈಗ ಪಾಪಕರ್ಮಗಳನ್ನು ಮಾಡುವುದನ್ನು ಬಿಡಿ, ತಮ್ಮ ಚಾಟನ್ನಿಟ್ಟುಕೊಳ್ಳಿ. ಭಗವಂತನು ನಿರಾಕಾರನಾಗಿದ್ದಾರೆ. ಆ ತಂದೆಯು ನಮಗೆ ಓದಿಸುತ್ತಾರೆ. ನಾವು ವಿದ್ಯಾರ್ಥಿಗಳಾಗಿದ್ದೇವೆ. ಅವರು ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ನೀವು ಮಕ್ಕಳ ಗಮನವು ವಿಶೇಷವಾಗಿ ಸರ್ವೀಸಿನ ಮೇಲಿರಬೇಕು. ಭಲೆ ಮಕ್ಕಳು ಬುದ್ಧಿವಂತರಿದ್ದಾರೆ, ಆದರೆ ಪೂರ್ಣ ಸರ್ವೀಸ್ ಮಾಡಲಿಲ್ಲವೆಂದರೆ ಇವರ ಮೇಲೆ ರಾಹುವಿನ ದಶೆಯು ಕುಳಿತಿದೆ ಎಂದು ತಿಳಿಯುತ್ತಾರೆ. ದೇಹಾಭಿಮಾನದಲ್ಲಿ ಬಂದು ಜೋರಾಗಿ ಮಾತನಾಡಬಾರದು. ಈ ಹವ್ಯಾಸವನ್ನು ಬಿಡಬೇಕಾಗಿದೆ. ಮೃತ್ಯುವು ಸಮ್ಮುಖದಲ್ಲಿದೆ. ಆದ್ದರಿಂದ ತಂದೆ ಶ್ರೀಮತದಂತೆ ನಡೆದು ಪಾವನರಾಗಬೇಕಾಗಿದೆ. ಕಳ್ಳತನ ಮಾಡುವುದು, ಸುಳ್ಳು ಹೇಳುವುದು ಇದೆಲ್ಲವೂ ಪಾಪವಾಗಿದೆ. ಇದರಿಂದ ಪಾರಾಗಲು ದೇಹಿ ಅಭಿಮಾನಿಗಳಾಗಬೇಕಾಗಿದೆ. ತಂದೆಯ ಮಕ್ಕಳಾದ ಮೇಲೂ ಯಾವುದೇ ಕೆಟ್ಟ ಕೆಲಸವನ್ನು ಮಾಡಬಾರದು. ಶಿಕ್ಷೆಗಳಿಂದ ಪಾರಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ಲೋಕಪ್ರಿಯ ಸಭೆಯ ಟಿಕೆಟ್ ಅನ್ನು ಬುಕ್ ಮಾಡುವಂತಹ ರಾಜ್ಯ ಸಿಂಹಾಸನ ಅಧಿಕಾರಿ ಭವ. ಸಂಕಲ್ಪದಲ್ಲಿ ಸ್ವಾರ್ಥವಿದೆ ಎಂದರೆ ಮನಪ್ರಿಯವೆಂದು ಹೇಳಲಾಗುತ್ತದೆ ಮತ್ತು ವಿಶ್ವ ಕಲ್ಯಾಣಾರ್ಥವಿದೆ ಎಂದರೆ ಲೋಕಪ್ರಿಯ ಅಥವಾ ಪ್ರಭುಪ್ರಿಯವೆಂದು ಹೇಳಲಾಗುತ್ತದೆ. ಪರಮಾತ್ಮನ ಜೊತೆ ಅನುಭವ ಮಾಡುತ್ತೀರೆಂದರೆ ಎಲ್ಲವನ್ನೂ ಸಹಜವಾಗಿ ಅನುಭವ ಮಾಡುತ್ತಾ ಸುರಕ್ಷಿತವಾಗಿರುತ್ತೀರಿ. ಬಾಬ್ ದಾದಾರವರು ಸಾಕಾರದಲ್ಲಿ ಹೇಗೆ ಎಲ್ಲ ಸಂಬಂಧಗಳಿಂದ ಮುಂದೆ ಇರುತ್ತಾರೆ, ಎಲ್ಲಿ ಕರೆದರೂ ಅಲ್ಲಿ ಸೆಕೆಂಡಿನಲ್ಲಿ ಹಾಜೀರ್. ಅದಕ್ಕೆ ಹೇಳಲಾಗುತ್ತಾರೆ ಹಾಜೀರವಾಗಿರುವಂತಹ ಮಾಲೀಕ, ಹಾಜೀರ ಹಜೂರ. ಓಂ ಶಾಂತಿ. 21 ಜನ್ಮಗಳಿಗಾಗಿ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.